ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ಲಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೂರಲ್ಲಿ ಕಾರ ಹಬ್ಬ ಅಂತ ಹಬ್ಬ ಮಾಡ್ತೀವಿ. ಆ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಲಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಈ ಹಬ್ಬಕ್ಕೆ ಈ ಥರ ಬೇವಿನ ಸೊಪ್ಪೆಲ್ಲ ಬಾಗಿಲಿಗೆ ಸಿಗಿಸ್ತೀವಿ. ಬೆಳಗ್ಗೆ ಎಲ್ಲ ಬಾಗಿಲು ಸಾರಿಸ್ಬಿಟ್ಟು ಬೇವಿನ ಸೊಪ್ಪೆಲ್ಲ ಸಿಕ್ಸ್ ರೆಡಿ ಮಾಡಿದ್ದೀವಿ. ತೆಂಗಿನಕಾಯಿ ಬೇರೆ ಕೀಳಿಸಿದ್ವಿ. ಅದೇನೋ ಗೊತ್ತಿಲ್ಲ, ಇವತ್ತೇ ಬಂದಿದ್ರು ಅಂಕಲ್ ಕಾಯಿ ಎಸೆಯೋಕ್ಕೆ ಅಂತ. ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊತಾ ಇದ್ರು. ನಾನು ಒಳಗಡೆ ಅಡುಗೆ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಪರೀಕ್ಷೆ ಮಾಡ್ದಂಗೆ ನೋಡ್ತೀವಿ. ನಮ್ಮ ಮನೇಲಿ ಹಬ್ಬ ಇರಬೇಕು, ಎಲ್ಲರೂ ಹೋಗಬೇಕು, ಕೆಲಸ ಇರಬೇಕು, ಅವತ್ತೇ ಕೆಲಸಕ್ಕೆ ಬರ್ತಾರೆ. ಅವ್ರ ಪಾಡಿಗೆ ಅವ್ರು ಒಳಗಡೆ ಎಸ್ಕೊತಾ ಇದ್ದರು. ನಮ್ಮ ಪಾಡಿಗೆ ನಾನು ತಿಂಡಿ ಮಾಡ್ತಿದ್ದೆ. ನೋಡಿ, ಚಟ್ನಿ ಎಲ್ಲ ರೆಡಿ ಮಾಡಿದ್ದೀನಿ. ಚಟ್ನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನೆಕ್ಸ್ಟು ಪಲ್ಯ ಮಾಡೋಣ ಅಂತಂದು ತರಕಾರಿ ಕೂಟ್ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟು ರೆಡಿ ಇದೆ. ಇಡ್ಲಿ ನಮ್ಮ ಕಡೆ ಏನು ಗೊತ್ತಾ, ಎಲ್ಲ ಹಬ್ಬಗಳಿಗೂ ಅಷ್ಟೇ ಮೇಯ್ನು ಇಡ್ಲಿ ಮಾಡಲೇಬೇಕು. ಹಬ್ಬಗಳಲ್ಲಿ ಬೆಳಗ್ಗೆ ಟಿಫನ್ನಿಗೆ ಮತ್ತು ದೇವ್ರ ನೈವೇದ್ಯಕ್ಕೂ ಇಡ್ಲಿ ಕೊಡಲೇಬೇಕು. ಈ ಕಡೆ ಅದೇ ಥರ ಸಂಪ್ರದಾಯ ನಡೆಸ್ಕೊಂಬಂದುಬಿಟ್ಟಿದ್ದಾರೆ. ಪಲ್ಯಕ್ಕೆ ಕೂಟ್ಗೆ ಒಗ್ಗರಣೆ ಹಾಕೋಣ ಅಂತಂದು ಒಂದು ಕುಕ್ಕರ್ಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಬೇಕು. ಅದು ಚೆನ್ನಾಗಿ ಮಾಗಿದ್ದಕ್ಕೆ ಟೊಮೆಟೊ ಹಾಕ್ಬಿಟ್ಟು ಎಲ್ಲ ತರಕಾರಿ ಮತ್ತು ಕಾಳನ್ನೂ ನೆನೆಸಿದ್ದೆ. ಬರೀ ತರಕಾರಿನೇ ಹಾಕಿರಲಿಲ್ಲ. ಸ್ವಲ್ಪ ಬಟಾಣಿ ಕಡಲೆಕಾಳು ಎಲ್ಲ ನೆನೆಸಿದ್ದೆ ರಾತ್ರಿನೇ. ತರಕಾರಿ ಎಲ್ಲ ಕಟ್ ಮಾಡಿಟ್ಬಿಟ್ಟು ರಾತ್ರಿನೇ ನೆನೆಸಿಟ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದೆಲ್ಲ ಕೆಲಸ ಒಬ್ಬಳೇ ಮಾಡ್ಕೋಬೇಕಲ್ಲ, ಹಾಗಾಗಿ ಆಗೋದಿಲ್ಲ. ಏನಿದ್ರು ಅಷ್ಟೇ, ನಾನು ಬೆಳಗ್ಗೆ ಟಿಫನ್ ಏನು ಮಾಡಬೇಕಂದ್ರೆ ರಾತ್ರಿನೇ ಪ್ರಿಪೇರ್ ಮಾಡಿಬಿಡ್ತೀನಿ. ಪಲಾವ್ಗಾಗಲಿ ಈ ಥರ ಪಲ್ಯಗಳಿಗಾಗಲಿ ಕಟ್ ಮಾಡಿ ನೆನೆಸಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಮೇಲೆ ದೋಸೆ ಹಿಟ್ಟು ಈ ಥರ ಮಿಕ್ಕಿತ್ತು ಅಂತಂದರೆ ಚಟ್ನಿ ಕಡಿಮೆನೇ ಮಾಡೋದು. ಯಾಕಂದರೆ ಮಕ್ಕಳಿಗೆ ಚಟ್ನಿ ಬಾಕ್ಸ್ಗೆ ಹಾಕ್ಬಿಟ್ರೆ ಮಧ್ಯಾಹ್ನ ಅಷ್ಟರೊಳಗೆ ಅಳಿಸೋಗ್ಬಿಡುತ್ತೆ. ಹಂಗಾಗಿ ಜಾಸ್ತಿ ಕೂಟು ಪಲ್ಯಗಳು ಹಿಂಗೆ ಮಾಡೋದು. ತರಕಾರಿ ಇದ್ದರೆ ತರಕಾರಿದು, ತರಕಾರಿ ಇಲ್ಲ ಅಂದರೆ ಹಿಂಗೆ ಏನಿರುತ್ತೋ ಅದು. ತುರಿಯೋದಿದ್ದರೆ ಎಲ್ಲ ತುರಿದ್ಬಿಟ್ಟು ತೆಂಗಿನಕಾಯಿ ಆಗಲಿ, ಬೀಟ್ರೋಟು, ಕ್ಯಾರೆಟ್ ಇಂಥದ್ದೆಲ್ಲ ಫ್ರಿಜ್ಗೆ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದಾಗೋದಿಲ್ಲ. ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ ಮತ್ತು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಖಾರದ ಪುಡಿನ ಹಾಕ್ತಾಯಿಲ್ಲ, ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿದ್ರೆ ಪಲ್ಯ ಅಂತೂ ರೆಡಿ ಆಗುತ್ತೆ. ಹಬ್ಬದ ದಿನ ಎಷ್ಟು ಕೈ ಇದ್ದರೂ ಸಾಲದು. ಯಾಕಂದರೆ ಇಬ್ಬರಿಗೂ ಸ್ಕೂಲಿತ್ತು, ಮಕ್ಕಳು ಇದ್ದಿದ್ರೆ ಸ್ವಲ್ಪ ನನಗೆ ಹೆಲ್ಪ್ ಮಾಡೋರು ಏನಾದ್ರೂ. ಸ್ಕೂಲ್ ಇದ್ದದ್ರಿಂದ ಒಬ್ಬಳೇ, ಅದ್ರಾಗ ಬೇರೆ ಅಂಕಲ್ ಕೆಲ್ಸಕ್ಕೆ ಬೇರೆ ಬಂದಿದ್ದರು ಕಾಯಿ ಎಸೆಯೋದಕ್ಕೆ. ಅವರು ಹಗ್ಲಗ್ಲ ಟೀ ಬೇಕು, ಕಾಫಿ ಬೇಕು, ಅದು ಬೇಕು, ಇದು ಬೇಕು, ಅವ್ರು ಬೇರೆ ತಲೆ ತಿಂತಾಯಿದ್ರ. ಅಷ್ಟರೊಳಗಡೆ ಮತ್ತೆ ನನ್ನ ಮಗಳು ಪೂಜೆ ಮಾಡಿಬಿಡ್ತೀನಿ, ಎಲ್ಲ ಬೆಳಗ್ಗೆ ಕೊಡು ಮಮ್ಮಿ ಅಂತಂದ್ಲು. ಇವೆಲ್ಲ ಬೆಳಗೋ ಪಾತ್ರೆ ನೋಡಿ ಎಷ್ಟೊಂದಿತ್ತು ಅಂದರೆ, ಇಷ್ಟೆಲ್ಲ ಪಾತ್ರೆ, ದೇವ್ರ ಸಾಮಾನು, ಟಿಫನ್ ಒಂದು ಕಡೆ. ಯಪ್ಪ, ಬೆಳಗ್ಗೆ ಎದ್ದರೆ ಎಷ್ಟು ಗಡಿಬಿಡಿ ಅಂತಂದರೆ ಹೆಣ್ಮಕ್ಳಿಗೆ. ನನಗೆ ಈ ಥರನೋ ಬೇರೆಯವ್ರಿಗೂ ಈ ಥರನೋ ಗೊತ್ತಿಲ್ಲ. ನಿನ್ನೆ ಹಿಂದಿನ ದಿನವೇ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ರೆ ಸರಿಯಾಗಿಬಿಡೋದು. ಹಿಂದಿನ ದಿನವೂ ತುಂಬ ಲೇಟ್ ಆಗಿಬಿಡ್ತು ಮಲಗೋದೆ. ಹಂಗಾಗಿ ಏನು ಪೂಜೆ ಸಾಮಾನೆಲ್ಲ ತೊಳಿಲಿಲ್ಲ. ಇವತ್ತೇ ಎಲ್ಲ ತೊಳೆದ್ಬಿಡ್ತೀನಿ, ತೆಕ್ಕೊಟ್ಬಿಡು ಅಂದೆ. ನನ್ನ ಮಗಳು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಎಲ್ಲ ಒರೆಸ್ಕೊಂಬಿಟ್ಟು ದೇವ್ರ ಸಾಮಾನೆಲ್ಲ ತೆಕ್ಕೊಟ್ಲು. ಆಮೇಲೆ ಒಂದು ಕಡೆ ಇಡ್ಲಿ ಇಟ್ಬಿಟ್ಟು ಹೋಗ್ಬಿಟ್ರೆ ಅವು ಬೆಳಗೋ ಅಷ್ಟರೊಳಗೆ ಇಡ್ಲಿ ಬಂದುಬಿಡುತ್ತೆ. ಮಕ್ಕಳಿಗೆ ಸ್ಕೂಲ್ಗೆ ಸರಿಯಾಗಿಬಿಡುತ್ತೆ ಅಂತಂದು ಇಡ್ಲಿಗೆ ಇಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆ ಒಳಗೆ ಸ್ವಲ್ಪ ಆ ಥರ ಹುಣಸೆಹಣ್ಣು ಹಾಕಿ, ಯಾಕಂದರೆ ಕಪ್ಪಾಗಲ್ಲ, ಎಷ್ಟು ಬೆಂದ್ರೂ ಪಾತ್ರೆ ಕಪ್ಪಾಗಲ್ಲ. ಹಂಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇಡ್ಲಿ ಹಿಟ್ಟು ಅಷ್ಟೇ ಚೆನ್ನಾಗೇ ನೆಂದಿತ್ತು. ಇವಾಗ ಬಿಸಿಲಿರೋದ್ರಿಂದ ಏನು ನಾವು ಬೇಗ ರುಬ್ಬಬೇಕು ಅನ್ನೋ ನೆಸೆಸಿಟಿ ಇರೋಲ್ಲ. ಯಾಕಂದರೆ ಚಳಿಗಾಲದಲ್ಲಾದರೆ ಹಿಟ್ಟು ನೆನೆಯೋದಿಲ್ಲ. ಇವಾಗ ಚಳಿಗಾಲ ಮಳೆಗಾಲ ಅಂದ್ರೂ ಪರವಾಗಿಲ್ಲ, ತುಂಬ ಬಿಸಿಲಿದೆ. ಹಂಗಾಗಿ ರಾತ್ರಿ 10 ಗಂಟೆಗೆ ರುಬ್ಬಿಟ್ರು ಬೆಳಗ್ಗೆ ಅಷ್ಟರೊಳಗೆ ಉಬ್ಬಿಬಿಟ್ಟು ಎಲ್ಲ ಹರಿದ್ಬಿಟ್ಟಿತ್ತು. ನಾನೆಲ್ಲ ಕ್ಲೀನ್ ಮಾಡಿ ಬೇರೆ ಪಾತ್ರೆಗೆ ತೆಗ್ದು ರೆಡಿ ಮಾಡಿದ್ದೀನಿ. ನೋಡಿ, ಇಡ್ಲಿ ಪಾತ್ರೆ ಸ್ಟ್ಯಾಂಡಿಗೆಲ್ಲ ಹಾಕಿ ಜೋಡಿಸ್ತಾ ಇದ್ದೀನಿ. ಇಡ್ಲಿ ಎಲ್ಲ ಮಾಡಿಟ್ಬಿಟ್ಟು ಪಲ್ಯ ಚಟ್ನಿ ರೆಡಿ ಆಗಿದೆ. ಇನ್ನೇನು ಆ ಮಕ್ಕಳು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ರೆ ಟಿಫನ್ ಕೊಟ್ಟರಾಗುತ್ತೆ ಅಂತಂದು ಇಡ್ಲಿಗೆಲ್ಲ ಜೋಡಿಸ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದ್ಬಿಡೋಣ ಅಂತ ಫಸ್ಟು ಮುಸುರೆ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನಾಗಿ ಒಂದು ಸಲ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ದೇವ್ರ ಸಾಮಾನು ತೊಳಿತೀನಿ ನಾನು. ಅಂದರೆ ಹೊರಗಡೆ ಎಲ್ಲ ತೊಗೊಂಡೋಗಲ್ಲ, ಸಿಂಕಲ್ಲೇ ತೊಳಿತೀನಿ. ಅಂದರೆ ನಾವು ತಿಂದಿರೋ ಮುಸುರೆ ಪಾತ್ರೆ ಎಲ್ಲ ಫಸ್ಟ್ ಕ್ಲೀನಾಗಿ ತೊಳೆದ್ಬಿಟ್ಟು ಸಿಂಕ್ನ ಒಂದು ಸಲ ಉಜ್ಜಿಬಿಟ್ಟು ಕ್ಲೀನಾಗಿ ತೊಳ್ಕೊಂಬಿಟ್ಟು ಆಮೇಲೆ ದೇವ್ರ ಸಾಮಾನು ತೊಳಿತೀನಿ. ದೇವ್ರ ಸಾಮಾನಿಗೆ ಅಷ್ಟೇ ಫಸ್ಟ್ ಎಲ್ಲ ಹುಣಸೆಹಣ್ಣು ಹಚ್ಚಿಟ್ಬಿಡ್ತೀನಿ. ನಮ್ಮನೆಗೆ ತಾಮ್ರದ ಸಾಮಾನು ಏನಿದೆಯೋ ಅದಕ್ಕೆಲ್ಲನೂ ಅಷ್ಟೇ ಫಸ್ಟು ಹುಣಸೆಹಣ್ಣು ಹಚ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಏನಾದರೂ ಕೊಳೆ ಇದ್ದರೆ ಬಿಟ್ಕೊಂಡ್ಬಿಡ್ಲಿ ಅಂತಂದು ಹುಣಸೆಹಣ್ಣು ಬಿಟ್ಬಿಟ್ಟು ಆಮೇಲೆ ವಿಮ್ ಸೋಪಲ್ಲೇ ನಾನು ತೊಳೆಯೋದು. ಮತ್ತೆ ಇನ್ನೇನು ಬಳಸೋದಿಲ್ಲ ಅದಕ್ಕೆ. ಈ ಥರ ಹುಣಸೆಹಣ್ಣು ಹಚ್ಚೋದ್ರಿಂದ ಏನು ಕೊಳೆ ಇದ್ರೂ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಹಚ್ಬಿಟ್ಟು. ಯಾಕಂದರೆ ಮತ್ತು ಅದೇ ತಕ್ಷಣಕ್ಕೆ ತೊಳೆದ್ವಿ ಅಂದರೆ ಅದು ಕ್ಲೀನ್ ಆಗೋಲ್ಲ. ಸ್ವಲ್ಪ ಹೊತ್ತು
ಹುಣಸೆ ರಸದಲ್ಲಿ ಎಲ್ಲ ಕ್ಲೀನಾಗಿ ಹಚ್ಚಿಬಿಟ್ಬಿಟ್ರೆ ಅದು ಕೊಳೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೊಂದು ಸಲ ವಿಮ್ ಸೋಪಲ್ಲಿ ಕ್ಲೀನಾಗಿ ಉಜ್ಜಿಬಿಟ್ಟು ತೊಳೆದ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ನಮ್ಮನೇಲಿ ಪೂಜೆ ಸಾಮಾನು ಇನ್ನೂ ಗಂಟೆ ಎಲ್ಲ ತೊಗೊಂಡೇ ಇಲ್ಲ. ಕರ್ಪೂರ ಬೆಳಗೋದು ಗಂಟೆ ಎಲ್ಲ ಮರೆತುಬಿಟ್ಟಿದ್ಲು. ಎಷ್ಟು ತೊಗೊಟ್ಟಳೆ ಅಷ್ಟು ಬೆಳಗ್ಬಿಟ್ಟು ಆಮೇಲೆ ನಾನು ಲಾಸ್ಟಲ್ಲಿ ತೊಗೊಂಡು ಎಲ್ಲ ತೊಳೆದೆ. ನಮ್ಮನೆಗೆ ಹಬ್ಬಗಳು ವಾರಗಳು ಬಂತು ಅಂದರೆ ಒಬ್ರಿಗೆ ಪೂಜೆ ಮಾಡೋದೇ ಒಂದು ಕೆಲಸ ಹಿಡಿಯುತ್ತೆ. ಎಲ್ಲ ರೆಡಿ ಮಾಡಿಕೊಟ್ರೆ ಪೂಜೆ ಮಾಡಿಬಿಟ್ಟು ಹೋಗ್ತಾಳೆ ನನ್ನ ಮಗಳು. ರೆಡಿ ಮಾಡೋರಿಗೆ ಒಬ್ರಿಗೆ ಟೈಮ್ ಹಿಡಿದ್ಬಿಡುತ್ತೆ. ಎಷ್ಟು ದೇವ್ರುಗಳು ಅಂತಂದರೆ ಫೋಟೋಗಳು, ದೇವ್ರುಗಳು, ಚಿಕ್ಕ ಚಿಕ್ಕ ದೇವ್ರುಗಳು ಅವೆಲ್ಲ ತೊಳೆದು ಫೋಟೋಗಳೆಲ್ಲ ಒರೆಸ್ಬಿಟ್ಟು ಮತ್ತೆ ಅವಕ್ಕೆ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಟು ರೆಡಿ ಮಾಡೋದಕ್ಕೆ 1 ಅವರ್ ಕರೆಕ್ಟ್ ಆಗಿಬಿಡುತ್ತೆ. ನೋಡಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಮತ್ತು ದೇವ್ರ ಪೂಜೆ ಬಿಂದಿಗೆ, ಕಳಶದ ಚೊಂಬು, ದೇವ್ರ ಮನೆ ಸಾಮಾನುಗಳೆಲ್ಲ ಬೆಳಗ್ಬಿಟ್ಟು ಹೊಸ ಮಡಿ ನೀರನ್ನ ಇಟ್ಬಿಟ್ಟು ರೆಡಿ ಮಾಡಿ ಕೊಟ್ಟೆ ಅವಳಿಗೆ. ಅಷ್ಟರೊಳಗಡೆ ಇಡ್ಲಿ ಚೆನ್ನಾಗಿ ಬೆಂದಿತ್ತು. ಆಮೇಲೆ ಹಾಲು ಕರೆದುಕೊಂಬಂದು ಇಟ್ಟಿದ್ರು. ಎಲ್ಲ ಹಾಲಲ್ಲಿ ಹಾಕ್ಬಿಟ್ಟು ಇಡ್ಲಿ, ಪಲ್ಯ, ಚಟ್ನಿ ಎಲ್ಲ ರೆಡಿಯಾಗಿತ್ತು. ನೈವೇದ್ಯಕ್ಕೆ ಅಂತ ಫಸ್ಟ್ ಪಲ್ಯನೂ ಚಟ್ನಿನೂ ಎತ್ತಿಟ್ಬಿಟ್ಟೆ, ಫ್ರಿಜ್ಜಿಗೆ ಇಟ್ಬಿಡೋಣ. ಇಡ್ಲಿ ಲಾಸ್ಟಲ್ಲಿ ಇಟ್ಟು ತೆಗೆದಿಟ್ಟಿದ್ದೆ. ಲಾಸ್ಟಲ್ಲಿ ಬಿಸಿದು ನೈವೇದ್ಯ ಮಾಡುವಾಗ ನಮ್ಮ ಊರಿಗೆ ದೇವ್ರುಗಳು ಬರ್ತವೆ, ಹೆಣ್ಣು ದೇವ್ರುಗಳು. ನಮ್ಮೂರಲ್ಲಿ ದೇವಸ್ಥಾನ ಇಲ್ಲ, ಯಾವುದೇ ರೀತಿ ದೇವಸ್ಥಾನ ಇಲ್ಲ. ಇಡೀ 2-3 ಊರುಗಳಿಗೆ ಗ್ರಾಮ ದೇವತೆಗಳು ಬೇರೆ ಊರಿಂದನೇ ಕರ್ಕೊಂಬರ್ಬೇಕು. ಈ ಹಬ್ಬದಲ್ಲಿ ಒಂದು ಸಲ, ಆಮೇಲೆ ಆಯುಧ ಪೂಜೆ ಹಬ್ಬದಲ್ಲಿ ಒಂದು ಸಲ, 2 ಸಲ ದೇವ್ರುಗಳ್ನ ಕರ್ಕೊಂಬರ್ತಾರೆ. ಹಂಗಾಗಿಬಿಟ್ಟು ನಾವು ಕ್ಲೀನಾಗಿ ಎಲ್ಲ ಮಡೀಲಿ ನೈವೇದ್ಯಕ್ಕೆ ಅಂತ ಎಡೆ ಮಾಡಿಬಿಟ್ಟು ಒಬ್ಬಟ್ಟಾಗಲಿ, ಇಡ್ಲಿ, ಪಲ್ಯ, ಚಟ್ನಿ ಪ್ರತಿಯೊಂದು ಕೊಡಬೇಕು. ಹಂಗಾಗಿ ನಾವು ತಿನ್ನೋಕ್ಕೆ ಮುಂಚೆನೇ ಎಲ್ಲ ಫಸ್ಟ್ ಎತ್ತಿಟ್ಬಿಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಂತಂದು. ಎತ್ತಿಟ್ಬಿಟ್ಟು ಮಕ್ಕಳಿಗೆ ಆಮೇಲೆ ಟಿಫನ್ ಕೊಡೋಣ ಅಂತಂದು ತೆಗೆದಿಟ್ಟೆ. ಆಮೇಲೆ ಅಂಕಲಲ್ಲೇ ಮತ್ತೆ ಕಾಫಿ ಬೇಕು ಅಂದರು. ಮಧ್ಯದಲ್ಲಿ ಮತ್ತೆ ಕಾಫಿ ಮಾಡಿಬಿಟ್ಟು ಅವ್ರಿಗೆ ಕಾಫಿ ಕೊಟ್ಟು, ಆಮೇಲೆ ಮಕ್ಕಳಿಗೆಲ್ಲ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಟಿಫನ್ ಕೊಟ್ಟು ಎಲ್ಲ ಮಾಡೋದ್ರೊಳಗೆ ಸುಸ್ತಾಗಿ ಹೋಗ್ಬಿಡ್ತೀನಿ. ನಾವು ಒಬ್ಬಟ್ಟಿಗೆ ಏನೂ ರೆಡಿ ಮಾಡಿಲ್ಲ, ಬರೀ ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಅವ್ರದ್ದೆಲ್ಲ ಮುಗಿಸಿ ಮನೆಯವ್ರಿಗೆಲ್ಲ ಟಿಫನ್ ಕೊಟ್ಟು ಆಮೇಲೆ ಮತ್ತೆ ಇನ್ನೊಂದು ಸಲ ನೆಲ ಎಲ್ಲ ಒರೆಸ್ಕೊಂಬಿಟ್ಟು ಒಬ್ಬಟ್ಟಿಗೆ ಬೇಳೆ ಹಾಕೋಣ ಅಂತಂದು ಫಸ್ಟ್ ಇದನ್ನ ರೆಡಿ ಮಾಡ್ತಾಯಿದ್ದೀನಿ. ಪೂಜೆ ನನ್ನ ಮಗಳು ಮಾಡೋಗ್ಬಿಡ್ತಾಳೆ. ಬಾಳೆಹಣ್ಣು ಇತ್ತಲ್ಲ, ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ಬಿಟ್ಲು. ಆಮೇಲೆ ನಾನು ನಿಧಾನಕ್ಕೆ ಮತ್ತೆ ಒಬ್ಬಟ್ಟೆಲ್ಲ ತಟ್ಟಾದ್ಮೇಲೆ ಮಧ್ಯಾಹ್ನ ಇನ್ನೊಂದು ಸಲ ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ರಾಗುತ್ತೆ ಅಂದ್ಕೊಂಡು ನೀನು ಮಾಡಿಬಿಟ್ಟು ಹೋಗು ಅಂತಂದೆ. ಇಡ್ಲಿ ಅಂತ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೀರಾ. ಇಡ್ಲಿ, ಪಲ್ಯ, ಚಟ್ನಿ ಎಲ್ಲ ಚೆನ್ನಾಗಾಗಿತ್ತು. ಎಲ್ರಿಗೂ ಟಿಫನ್ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಇತ್ತು, ಅಷ್ಟು ಬಿಟ್ಬಿಡೋಣ ಅನ್ನೋ ಅಷ್ಟರೊಳಗೆ ನನ್ನ ಮಗಳು ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾಳೆ. ಪೂಜೆದೇನು ಟೆನ್ಷನ್ ಇರೋಲ್ಲ ನನಗೆ. ಎಲ್ಲ ನೀಟಾಗಿ ಅವಳಿಗೆ ರೆಡಿ ಮಾಡಿಕೊಟ್ಬಿಟ್ರೆ ಅವಳು ಪೂಜೆ ಮಾಡಿಬಿಟ್ಟು ಹೋಗ್ತಾಳೆ. ಕ್ಲೀನಾಗಿ ನನಗಿಂತ ಚೆನ್ನಾಗೇ ಮಾಡ್ತಾಳೆ. ಎಲ್ಲ ಪೂಜೆ ಅಂದರೆ ಅವಳಿಗೆ ಭಾಳ ಇಷ್ಟ. ಬೆಳಗ್ಗೆ ಸಂಜೆ 2 ಟೈಮು ಅವಳೇ ಪೂಜೆ ಮಾಡೋದು ನಮ್ಮ ಮನೇಲಿ. ಏನಾದರೂ ಮಿಸ್ ಆಗಿರೋ ದಿನ ನಾನು ಮಾಡ್ತೀನಿ, ಅವಳು ಪೂಜೆ ಮಾಡಿ ಹೋಗ್ತಾಳೆ. ನಾವು ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ನಿಧಾನಕ್ಕೆ ನಾವು ಸ್ನಾನ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸಲ ಉದ್ಗಡ್ಡಿ ಹಚ್ತೀವಿ. ಅವಳು ಸ್ನಾನ ಪೂಜೆ ಮಾಡ್ಕೊಂಬಿಟ್ಟು ಸ್ಕೂಲ್ಗೆ ಹೋಗೋದ್ರೊಳಗೆ ಪೂಜೆ ಮಾಡಿಬಿಟ್ಟು ಟಿಫನ್ ತಿಂದ್ಬಿಟ್ಟು ಹೋಗ್ಬಿಡ್ತಾಳೆ. ನನಗೆ ಪೂಜೆದೊಂದು ಆಗಿಬಿಟ್ರೆ ಅರ್ಧ ಟೆನ್ಷನ್ ಕಳೆದಂಗೆ. ಮನೇಲಿ ವಾರ ಪೂಜೆ ಒಂದು ಆಯ್ತಂದರೆ ನಾನು ಇನ್ಯಾವ ಕೆಲಸ ಆದರೂ ಅಷ್ಟೇ ನಿಧಾನಕ್ಕೆ ಮಾಡ್ಕೊತೀನಿ. ನೋಡಿ ನಮ್ಮ ಮನೇಲಿ ಪೂಜೆ ಮಾಡೋದು 1 ಅವರ್ ಕರೆಕ್ಟಾಗಿ ಆಗುತ್ತೆ. ಎಲ್ಲ ಈ ಥರ ರೆಡಿ ಮಾಡಿ ಹೊಸ್ದಾಗಿ ಕಳಶಕ್ಕೆಲ್ಲ ಅಕ್ಕಿ ಹಾಕ್ಬಿಟ್ಟು ಹೊಸ್ದಾಗಿ ಕಳಶ ಹೂಡ್ಬಿಟ್ಟು ಒಬ್ರಿಗೆ ಕರೆಕ್ಟಾಗಿ ಹಬ್ಬಗಳು ಬಂತು ಅಂದರೆ ಪೂಜೆ ಕೆಲಸ ಒಬ್ಬರು ಮಾಡ್ಕೊಂಡ್ರು ಅಂದರೆ ಅಡುಗೆಗೆ ನಾನು ಯಾರನ್ನೂ ಕರೆಯೋದಿಲ್ಲ. ಅಡುಗೆ ಫುಲ್ ನಾನು ಮಾಡ್ಕೊಂಬಿಡ್ತೀನಿ. ಪೂಜೆನೂ ನಾನೇ ಮಾಡಿಬಿಟ್ಟು ಅಡುಗೆನೂ ನಾನೇ ಮಾಡ್ಬೇಕಂದ್ರೆ ಫುಲ್ ಹೆವಿ ಆಗಿಬಿಡುತ್ತೆ. ಹಂಗಾಗಿ ನಾನು ಅವಳು ಇದ್ಬಿಟ್ರೆ ನನಗೇನು ಪೂಜೆದು ಕಷ್ಟ ಅನಿಸಲ್ಲ. ರಜಾ ಇದ್ಬಿಟ್ರಂತೂ ನನಗೆ ಹೊರಗಡೆ ಕೆಲಸ ಅವಳೇ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಿಬಿಡ್ತಾಳೆ. ನಾನು ಅವಳು ಸ್ಕೂಲ್ಗೆ ಹೋಗೋದ್ರೊಳಗೆ ಇಷ್ಟು ಮಾಡೋದ್ಲಲ್ಲ, ನನಗೆ ಅಷ್ಟೇ ಸಾಕು ಅನ್ನಿಸ್ಬಿಡ್ತು. ಪೂಜೆ ಎಲ್ಲ ಅವಳು ನಿಧಾನಕ್ಕೆ ಮಾಡ್ಕೊಂಡ್ಳು. ಸ್ವಲ್ಪ ವೀಡಿಯೋ ಮಾಡಿಕೊಟ್ಲು. ಅವಳೇನೇ ಪೂಜೆ ಮಾಡುವಾಗೆಲ್ಲ ಜೋಡಿಸಿದ್ದೆಲ್ಲ ವೀಡಿಯೋ ಮಾಡಿಕೊಡ್ತೀನಿ ಕೊಡಮ್ಮ ಅಂತ ಫೋನ್ ಇಸ್ಕೊಂಡ್ಬಿಟ್ಟು ಪೂಜೆ ಮಾಡೋದನ್ನೆಲ್ಲ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದಾಳೆ. ಜಾಸ್ತಿ ಮಾಡಿಲ್ಲ ಎಲ್ಲ ಪೂಜೆ ಮಾಡೋದು ಏನು. ಗಡಿಬಿಡೀಲಿ ಆ ಅಂಕಲ್ ಬೇರೆ ನನಗೆ ತಲೆ ತಿಂತಾಯಿದ್ರು. ಟೀ ಕೊಡಮ್ಮ, ಕಾಫಿ ಕೊಡಮ್ಮ, ಟಿಫನ್ ಆಗಲಿಲ್ವಾ, ಅದು ಬೇಕು ಇದು ಬೇಕು. ಅದೇನು ಗೊತ್ತಾ, ಎಷ್ಟು ಪರೀಕ್ಷೆ ಮಾಡ್ದಂಗೆ ನೋಡಿದ್ದೀವಿ ನಮ್ಮ ಮನೆಗೆ. ಏನಾದರೂ ಹಬ್ಬ ಇರಬೇಕು, ಇಲ್ಲ ನಾವೆಲ್ಲರೂ ಹೊರಗಡೆ ಹೋಗೋಕೆ ಹೊರಡಬೇಕು ಅಂಥ ಟೈಮಲ್ಲೇ ಏನಾದರೂ ಕೆಲಸ ಬರುತ್ತೆ. ಇಲ್ಲ ಕೆಲ್ಸಕ್ಕೆ ಬರ್ತಾರೆ ತೋಟಕ್ಕೆ ಏನಕ್ಕಾದರೂ, ಈ ಥರ ಆಗುತ್ತೆ. ಅದೇ ಗ್ಯಾಪಲ್ಲಿ ಫಸ್ಟು ಒಬ್ಬಟ್ಟಿಗೆ ಹಿಟ್ಟು ಕಲಸಿಟ್ಬಿಡೋಣ, ನೆನ್ಕೊಂಬಿಡಲಿ ಮಧ್ಯಾಹ್ನದಷ್ಟೊಳಗೆ ಅಂತಂದು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಸ್ಮೂತಾಗಿ ಹಿಟ್ಟು ಕಲಿಸ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಅದ್ರ ಮೇಲೆ ಗಾಳಿ ಆಡ್ದಂಗೆ ಒಂದು ಪ್ಲೇಟ್ನ ಮುಚ್ಚಿದೆ. ಇನ್ನೊಂದು ಕಡೆಗೆ ನೋಡಿ ದೊಡ್ಡ ಪಾತ್ರೆಯಲ್ಲಿ ಬೇಳೆ ಬೇಯಿಸೋದಕ್ಕೆ ಅಂತ ನೀರು ಇಟ್ಟಿದ್ದೀನಿ. ಇಡ್ಲಿ ಹಿಟ್ಟು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಇತ್ತು. ಇಡ್ಲಿ ಇದ್ದಾವಿನ್ನ, ಮತ್ತೆ ಏನು ಬಿಡೋದು ಬೇಡ, ವೇಸ್ಟ್ ಆಗುತ್ತೆ ಅಂತಂದು ಅದನ್ನು ಒಂದು ಚಿಕ್ಕ ಪಾತ್ರೆಗೆ ಎಲ್ಲ ನೀಟಾಗೆ ಹಾಕಿಬಿಟ್ಟು ಅದನ್ನು ತೊಳ್ಕೊಂಬಿಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಅಡುಗೆ ಮನೆ ಅವಸ್ಥೆನ, ಯಪ್ಪ ದೇವರೇ, ನನಗೆ
ಕ್ಲೀನ್ ಮಾಡಿ ಸಾಕಾಗ್ಬಿಡ್ತಾವೆ. ಅವತ್ತೆಲ್ಲ ಪಾತ್ರೆ ತೊಳೆದೇ ಸಾಕಾಗ್ಬಿಟ್ಟಿದೆ. ಒಂದು 3-4 ಸಲ 2 ಸಿಂಕ್ ಪಾತ್ರೆ ತೊಳೆದಿದ್ದೀನಿ. ಇಷ್ಟಿತ್ತು ಅದನ್ನು ಮತ್ತೆ ಫ್ರಿಜ್ಗೆ ಇಟ್ಬಿಡೋಣ ಅಂತ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಂತ ನೋಡಿ ಮತ್ತೊಂದು ಟ್ರಿಪ್ ಹಾಕಿದ್ದೀನಿ ಪಾತ್ರೆಗಳು. ಬೆಳಗ್ಗೆ ಒಂದು ಟ್ರಿಪ್ ತೊಳೆದೆ, ಮತ್ತು ಮಧ್ಯಾಹ್ನ ಒಂದು ಟ್ರಿಪ್ಪು. ಇದೆಲ್ಲ ತೊಳೆದ್ಬಿಟ್ಟು ಕರೆಂಟ್ ಬಂತು. ಅಷ್ಟರೊಳಗೆ ಕಾಯಿ ರಸ ರುಬ್ಕೊಂಡೆ ಒಬ್ಬಟ್ಟಿಗೆ ಅಂತಂದು ಕಾಯಿ ಹಾಲನ್ನ ರುಬ್ಕೊಂಡು ಇಟ್ಟೆ. ಕರೆಂಟ್ ಹೋಗೋದ್ರೊಳಗಡೆ ಮತ್ತೆ ರುಬ್ಕೊಳೋದೆಲ್ಲ ರುಬ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಮತ್ತೆ ನಮಗೆ ಕರೆಂಟ್ ಇರೋಲ್ಲ. ಇರೋದ್ರಿಂದ ಎನಿ ಟೈಮ್ ಕರೆಂಟ್ ಕೊಡೋಲ್ಲ ನಮಗೆ. ಯಾವಾಗ ಕೊಡ್ತಾರೋ ಆವಾಗ ನಾವು ಅಡುಗೆ ಮಾಡ್ಕೊಂಬಿಡ್ಬೇಕು. ಇನ್ನೊಂದು ಕಡೆ ಬೇಳೆನೆಲ್ಲ ದೊಡ್ಡ ಪಾತ್ರೆಯಲ್ಲಿರೋದು ಬೇಳೆನೆಲ್ಲ ಚಿಕ್ಕ ಪಾತ್ರೆಗೆ ಹಾಕ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ರುಬ್ಬಿದ್ದೀನಿ. ಇನ್ನು ಮಿಕ್ಕಿದ್ದು ಬರೀ ಬೇಳೆನೇ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಯಾಕಂದರೆ ಇನ್ನೊಂದು ದಿನ ಮಾಡಿಕೊಟ್ರೆ ಆಯಿತು, ಮಕ್ಕಳು ಕೇಳಿದಾಗ ಅಷ್ಟು ಆದರೆ ಜಾಸ್ತಿ ಆಗಿಬಿಡುತ್ತೆ ಅಂತ. ಇದರಲ್ಲಿ ಇನ್ನೊಂದು ಸ್ವಲ್ಪ ವೀಡಿಯೋ ಮಿಸ್ ಆಗಿಬಿಟ್ಟಿದೆ. ಬೇಳೆ ಹಾಕಿದ್ದು, ಬೇಳೆಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿದ್ದು, ಕುದಿಸಿದ್ದು ಎಲ್ಲ ಮಾಡಿದ್ದೆ, ಅದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಒಬ್ಬಟ್ಟಿನ ಸಾಂಬಾರನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಸಾಂಬಾರಾಗಿದೆ, ಮತ್ತು ಹೂರ್ಣ ರುಬ್ಬಿದ್ದಾಗಿದೆ, ಕಾಯಿ ರಸ ಆಗಿದೆ, ಕೋಸಂಬರಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿದೆ. ಒಬ್ಬಟ್ಟು ಒಂದು ತಟ್ಟಬೇಕಿತ್ತು, ಇನ್ನೊಂದು ಸೈಡು ರೈಸಿಗೆ ಇಟ್ಬಿಟ್ಟೆ. ಮತ್ತು ಇನ್ನು ಊಟಕ್ಕೆ ಮತ್ತೆ ಅವ್ರು ಬಂದುಬಿಡ್ತಾರಲ್ವ, ಅಷ್ಟು ಬೇಗ ಊಟಕ್ಕೂ ರೆಡಿ ಮಾಡಬೇಕು. ದೇವ್ರುಗಳು ಆಮೇಲೆ 3-4 ಗಂಟೆ ಅಷ್ಟರೊಳಗೆ ನಾವು ಎಡೆ ತಗೊಂಡೋಗ್ಬಿಡ್ಬೇಕು. ಇಲ್ಲ ಅಂದರೆ ಉತ್ಸವಕ್ಕೆ ಮತ್ತೆ ದೇವ್ರನ್ನ ಎಬ್ಬಿಸ್ಬಿಡ್ತಾರೆ. ಅಷ್ಟರೊಳಗಡೆ ನಾವು ಹೋಗ್ಬಿಟ್ಟು ನಾವೇನು ಹಣ್ಕಾಯಿ ಮಾಡಿಸ್ಕೊಂಡು ಎಡೆ ಕೊಟ್ಬಿಟ್ಟು ಬಂದುಬಿಡ್ಬೇಕು. ಇಲ್ಲಾಂದರೆ ದೇವ್ರನ್ನ ಎಬ್ಬಿಸ್ಬಿಟ್ರೆ ಮತ್ತೆ ನಾವು ನೈವೇದ್ಯ ಮಾಡೋಕ್ಕಾಗೋದಿಲ್ಲ. ಬಟ್ ಸಾಂಬಾರು ನಾನು ಬೇಳೆದೆಲ್ಲ ಕ್ಲೀನಾಗಿ ವೀಡಿಯೋ ಮಾಡಿದ್ದೆ, ಅದು ವೀಡಿಯೋ ಹಾಕೋದೇ ಮರ್ತುಬಿಟ್ಟೆ, ಮಿಸ್ ಆಗಿಬಿಟ್ಟಿದೆ ಎಲ್ಲೋ. ಎಷ್ಟು ಪ್ರಮಾಣದಲ್ಲಿ ಬೇಳೆ ಹಾಕಿ ಎಷ್ಟು ಬೆಲ್ಲ ಹಾಕಬೇಕು, ಏನೇನು ಹಾಕ್ಬೇಕು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಮತ್ತು ನೋಡಿ ಮತ್ತೆ ಒಂದು ಟ್ರಿಪ್ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಹೆಸ್ರುಬೇಳೆ ಎಲ್ಲ ನೀಟಾಗಿ ತೊಳೆದು ಜಾಲಿಸ್ಬಿಟ್ಟು ನೀರು ಇಳ್ಕೊಂಡ್ಲಿ ಅಂತ ಹಾಕಿಟ್ಟಿದ್ದೀನಿ. ಆಲ್ಮೋಸ್ಟ್ ಇವಾಗ ಎಲ್ಲ ಅಡುಗೆ ರೆಡಿಯಾಗಿದೆ. ಇನ್ನೇನು ಒಬ್ಬಟ್ಟನ್ನು ತಟ್ಟಿದರೆ ಮುಗೀತು ಕೆಲಸ. ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಕೋಸಂಬರಿ ಎಲ್ಲ ರೆಡಿ ಮಾಡಿಬಿಟ್ಟು ಒಬ್ಬಟ್ಟು ತಟ್ಟೋಣ ಅನ್ನೋಷ್ಟರೊಳಗಡೆ ನೆನಪಾಯಿತು, ಅಯ್ಯೋ ದೇವರೇ, ಎಡೆಗೆ ನೈವೇದ್ಯಕ್ಕೆ ತುಪ್ಪ ಇಲ್ವಲ್ಲ. ತುಪ್ಪ ಇತ್ತು, ನಾವು ತಿಂದ್ಬಿಟ್ಟು ಬಳಸಿರೋದು ದೇವ್ರಿಗೆ ಹಾಕಲ್ಲ. ಹಂಗಾಗ್ಬಿಟ್ಟು ಫ್ರಿಜ್ಜಲ್ಲಿ ಸ್ವಲ್ಪ ಬೆಣ್ಣೆ ಇತ್ತು, ಅದನ್ನು ಕಾಯಿಸ್ಬಿಡೋಣ ಅಂತ ತೊಗೊಂಬಂದು ತೊಳೆಯೋಣ ಅಂತ ಇಡ್ತಾಯಿದ್ದೀನಿ. ಅದು ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಗಾಗ್ಬಿಟ್ಟಿತ್ತು. ಸ್ವಲ್ಪ ಕರ್ಕೊಂಡ್ಲಿ, ಆಮೇಲೆ 2 ಸಲ ವಾಶ್ ಮಾಡಿಬಿಟ್ಟು ಬೆಣ್ಣೆ ಕಾಯ್ಸೋಕ್ಕಿಡೋಣ ಅಂತಂದು ಎಲ್ಲ ನೀರು ಹಾಕ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ತೊಳೆದ್ರಾಯ್ತು ಅಂತಂದು. ನಾನು ತುಪ್ಪ ಕಾಯಿಸೋದು ಇದರಲ್ಲಿ ನೀಟಾಗಿ ತೋರಿಸಿಲ್ಲ. ನಿಮ್ಗೆ ಯಾರಿಗಾದ್ರೂ ತುಪ್ಪ ಕಾಯಿಸೋ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿದೆ. ಪರ್ಫೆಕ್ಟಾಗಿ ಹೇಗೆ ತುಪ್ಪ ಕಾಯಿಸೋದು ಅಂತ ಪಿನ್ ಟು ಪಿನ್ ಕ್ಲೀನಾಗಿ ಡಿಟೈಲಾಗಿ ತೋರಿಸಿದ್ದೀನಿ. ತುಪ್ಪ ಕಾಯಿಸೋ ವಿಡಿಯೋನ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಅವು ವಿಡಿಯೋನ ಹೋಗಿ ಚೆಕ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಕಾಯಿಸಿದ್ರೆ ನೀವು ನೋಡಿ. 2 ಸಲ ನೀಟಾಗಿ ತೊಳೆದ್ಬಿಟ್ಟು ತುಪ್ಪ ಕಾಯಿಸೋಣ ಅಂತ ಒಂದು ಕಡೆಗೆ ಇಟ್ಟೆ, ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಒಬ್ಬಟ್ಟು ಮಾಡೋ ಅಷ್ಟರೊಳಗಡೆ ತುಪ್ಪ ರೆಡಿ ಆಗುತ್ತೆ ಅಂತಂದು ತುಪ್ಪಕ್ಕೆ ಏನೇನು ಹಾಕಬೇಕೆಲ್ಲ ಒಂದೇ ಸಲ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಡೀಟೇಲಾಗಿ ಏನು ನಾನು ತುಪ್ಪ ಕಾಯಿಸೋದು ತೋರಿಸ್ತಾ ಇಲ್ಲ. ವಿಡಿಯೋ ಇದೆ, ಇಂಟ್ರೆಸ್ಟ್ ಇರೋರು ಹೋಗ್ಬಿಟ್ಟು ನೋಡಿ. ಅಷ್ಟರೊಳಗಡೆ ನೋಡಿ ಈ ಕಡೆಗೆ ಚೆನ್ನಾಗಿ ನೆಂದಿತ್ತು ಮೈದಾ ಹಿಟ್ಟೆಲ್ಲ. ಆಮೇಲೆ ಹೂರ್ಣನೂ ಎಲ್ಲ ಉಂಡೆ ಎಲ್ಲ ಮಾಡ್ಕೊಂಡು ಇಟ್ಬಿಟ್ಟು ನೆಕ್ಸ್ಟು ಒಬ್ಬಟ್ಟು ತಟ್ಟೋಣ ಅನ್ನೋ ಅಷ್ಟರೊಳಗಡೆ ಹಂಗೆ ಆ ಕಡೆ ತುಪ್ಪನೂ ಕೈ ಆಡಿಸ್ಕೊಂಡು ಒಬ್ಬಟ್ಟು ತಟ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ನಾನು ಎಡೆ ಎಲ್ಲ ತುಂಬ್ಕೊಂಬಿಟ್ಟು, ನಾವು ಇರೋದು ತೋಟದ ಮನೆ ಆಗಿರೋದ್ರಿಂದ ಊರೊಳಗಡೆ ಒಬ್ಬರು ಮನೆಯಲ್ಲಿ ಕೂರಿಸ್ತಾರೆ. ಚೇರ್ಮನ್ರು ಒಂದು ಇರ್ತಾರಲ್ಲ, ಅವ್ರ ಮನೆಗೆ ದೇವ್ರನ್ನ ಕೂರಿಸ್ತಾರೆ. ಅಲ್ಲೇ ಇರುತ್ತೆ ದೇವರು. ಒಂದಿನ ಇದ್ಬಿಟ್ಟು ಬೆಳಗ್ಗೆ ಎದ್ದು ಕಳಿಸ್ತಾರೆ ದೇವ್ರನ್ನ. ಹಂಗಾಗ್ಬಿಟ್ಟು ಊರೊಳಗೆ ಹೋಗೋಕ್ಕೆ ನಮಗೊಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಹೋಗಿ ಬಂದುಬಿಟ್ರೆ ನಮಗೆ ಅರ್ಧ ಕೆಲಸ ತಪ್ಪದಂಗೆ ಅಂತಂದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಒಬ್ಬಟ್ಟು, ಕಾಯಿ ಹಾಲು, ಮತ್ತು ಕೋಸಂಬರಿ, ಪಲ್ಯ, ಅನ್ನ, ಸಾಂಬಾರು, ತುಪ್ಪ ಎಲ್ಲ ರೆಡಿಯಾಗಿದೆ. ಅಡುಗೆ ಅಂತೂ ಎಲ್ಲ ರೆಡಿಯಾಗಿದೆ. ನಾನೆಲ್ಲ ನೀಟಾಗಿ ಎಂಜಲ್ ಮಾಡದೇ ಇರೋಕ್ಕೆ ಮುಂಚೆನೇ ಎಲ್ಲ ಫುಲ್ಲು ತೆಗೆದು ದೇವ್ರಿಗೆ ಪ್ಲೇಟ್ಗಳಿಗೆ ತುಂಬಿಡ್ತೀನಿ. ಇನ್ನೇನು ತುಂಬಿಬಿಟ್ಟೆ, ಆಮೇಲೆ ಮನೇಲಿರೋರಿಗೆ ಊಟ ಕೊಟ್ಟರೆ ಸರಿಯಾಗುತ್ತೆ. ನೋಡಿ ಎಷ್ಟು ಪ್ಲೇಟ್ ಎಡೆ ತುಂಬಿದ್ದೀನಿ ಅಂದರೆ ನಾನು ನೀವೇ ಲೆಕ್ಕ ಹಾಕಿ. ಮನೆ ದೇವ್ರುಗಳಿಗೆ, ದೀಪಕ್ಕೆ, ಮತ್ತು ಅಲ್ಲಿ 2 ದೇವ್ರುಗಳಿಗೆ ಎಲ್ಲ ಫುಲ್ ಒಂದು 5-6 ಎಡೆ ತುಂಬಿಬಿಟ್ಟು ನೈವೇದ್ಯ ಮಾಡಬೇಕು. 2 ಚಿಕ್ಕ ಬಾಳೆಹಣ್ಣು, 2 ದೇವರಿಗೆ 2 ತೆಂಗಿನಕಾಯಿ, ಮಡ್ಲಕ್ಕಿನ ಬೆಳಗ್ಗೆ ಎದ್ದು ಮಡ್ಲಕ್ಕಿ ಹಾಕಿ ಕಳಿಸ್ತಾರೆ. ನಾವು ಮತ್ತೆ ಹೋಗೋಕ್ಕಾಗಲ್ವಲ್ಲ ಅಂತಂದು ಇವಾಗ ಎಡೆ ತಗೊಂಡೋದಾಗಲೇ ಮಡ್ಲಕ್ಕಿನೂ ಕೊಟ್ಟು ಬಂದುಬಿಡ್ತೀವಿ. ಆ ಮಡ್ಲಕ್ಕಿ ಎಲ್ಲ ಬೆಳಗ್ಗೆ ದೇವ್ರು ಹೋಗುವಾಗ ಅಲ್ಲಿ ಮುತ್ತೈದೆಯರು ಇರ್ತಾರಲ್ಲ, ದೇವರಿಗೆಲ್ಲ ಹಾಕ್ಬಿಟ್ಟು ಕಳಿಸ್ತಾರೆ.
ಹಂಗಾಗಿ ನಾವು ಇನ್ನು ಮತ್ತೆ ಮುಂದಿನ ವರ್ಷವೇ ದೇವ್ರುಗಳು ಬರೋದು, ಮತ್ತೇನು ಕೊಡೋಕ್ಕಾಗಲ್ಲ. ಹಂಗಾಗಿ ಕಟ್ಟುನಿಟ್ಟಾಗಿ ನೀಟಾಗಿ ಎಲ್ಲ ಮಾಡಿಲ್ಲ ಅಂದರೆ ನಮಗೆ ಸಮಾಧಾನ ಆಗೋಲ್ಲ. ಬೇರೆ ಊರಲ್ಲಿರೋ ದೇವರು, ಆ ದೇವ್ರನ್ನ ವರ್ಷಕ್ಕೆ 2 ಸಲ 3 ಸಲ ಕರ್ಕೊಂಬರ್ತಾರೆ. ಅವಾಗೆಲ್ಲ ಏನು ಮಾಡೋದು ನೋಡಿ, ಅಲ್ಲಿ ಇವೇ ದೇವ್ರುಗಳೆಲ್ಲ ಅಲಂಕಾರ ಮಾಡೋಕ್ಕೆ ಎಲ್ಲ ಹೂವು ತೆಗ್ದಿದ್ದಾರೆ. ಅದರಲ್ಲೇ ನಾವೇ ಪೂಜೆ ಮಾಡ್ಕೊಂಬಿಟ್ಟು ನಾವೇ ನೈವೇದ್ಯ ಮಾಡ್ಕೊಂಬಿಟ್ಟು ಬರೋದು. ಆಮೇಲೆ ದೊಡ್ಡ ಬೇಸಿನ್ಗಳು ಇಟ್ಟಿರ್ತಾರೆ ಪೂಜಾರು ಮನೆಗಳವರು. ನಾವು ತೊಗೊಂಡೋಗಿರೋ ಊಟ ಎಲ್ಲ ಇಡ್ಲಿ ಒಂದು ಕಡೆ, ಅನ್ನ ಒಂದು ಕಡೆ, ಕೋಸಂಬರಿ ಒಂದು ಕಡೆ ಎಲ್ಲ ಈ ಥರ ಡಿವೈಡ್ ಮಾಡಿ ಹಾಕಿಬಿಟ್ಟು ಬರೋದು. ಮತ್ತು ಸಂಜೆ ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಥರ ಅದನ್ನ ಹೆಂಗೆ ಬಡಿತಾರೋ ಹಂಗೆ ದೇವ್ರು ಕುಣಿತಾವೆ. ಆಮೇಲೆ ಏನು ಗೊತ್ತಾ, ಓರಿ ಓಡಿಸ್ತಾರೆ ನಮ್ಮ ಕಡೆ ಈ ಹಬ್ಬದಲ್ಲಿ. ಆಮೇಲೆ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಗಂಡು ಹೆಣ್ಣು, ಅವಾಗೆಲ್ಲ ಈ ಥರ ಹಿಂಗೆ ಬರ್ತಾರೆ. ಬಂದುಬಿಟ್ಟು ಈ ದೇವ್ರು ನೋಡೋದು, ಓರಿ ಓಡಿಸೋದು ನೋಡೋದು. ಈ ಕಡೆ ಆ ಥರ ಸಂಪ್ರದಾಯ ಇದೆ. ನಾವಂತೂ ಒಂದು ವರ್ಷವೂ ಹೋಗಲ್ಲ. ಮದುವೆ ಆದ ಹೊಸ್ತ್ರಲ್ಲಿ ಹೋಗ್ಬಿಟ್ಟು ನೋಡಿದ್ವೇನೋ ಅಷ್ಟೇ. ನಮಗೆ ನಾವು ತೋಟದಲ್ಲಿರೋದ್ರಿಂದ ಕತ್ಲೆ ಆಗಿಬಿಡುತ್ತೆ ಫುಲ್. ದೇವರೆಲ್ಲ ಇದನ್ನು ನೋಡ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ಸಖತ್ ಕತ್ಲೆ ಆಗಿಬಿಡುತ್ತೆ. ಹಂಗಾಗಿ ಹೋಗಲ್ಲ. 1-2 ಸಲ ನೋಡಿರ್ಬೋದು ಅಷ್ಟೇ ನಾವು ಇಷ್ಟು ವರ್ಷಕ್ಕೆ. ನೋಡಿ ದೇವ್ರನ್ನಂತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸ್ಬಿಟ್ಟು ಯಾವ ಥರ ಬಡಿತಿದ್ರು ಆ ಥರನೇ ದೇವ್ರು ಕುಣಿತಾ ಇದ್ದಾವೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.